ಇದ್ದಾರೆ. ಸೊ ಮತ್ತೊಂದು ಮರು ಸಮೀಕ್ಷೆ ಮಾಡ್ತಾರೆ, ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಈಗ ಕೇಂದ್ರ ಸರ್ಕಾರ ಕೂಡ ಅದನ್ನು ಘೋಷಣೆ ಮಾಡಿದಾಗ ಇಡೀ ದೇಶದ ಅದು ಬೇರೆ, ಅದು ಓನ್ಲಿ ಜಾತಿ. ನಮ್ಮದು ಜನಗಣತಿ, ಎಜುಕೇಷನು ಮತ್ತು ಸೋಷಿಯೋ ಎಕನಾಮಿಕ್ ಅಂತ ಇದೆಯಾ. ಇದರಲ್ಲಿ ನಮ್ಮಲ್ಲಿ ಜಾತಿ ಅದರಲ್ಲಿ ಒಂದು ಪಾರ್ಟ್ ಅಷ್ಟೇ ಇದು. 52 ಮಾನದಂಡದಲ್ಲಿ ನಮ್ಮ ಜಾತಿ ಸಮೀಕ್ಷೆ ಅಲ್ಲ. ಅವ್ರ ಸ್ಥಿತಿಗತಿ ಮಾಡಲಿಕ್ಕೆ ನಾವು ಇದನ್ನು ಸರ್ವೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಅದೊಂದು ಕಾಲಮ್ ಇದೆ, ಎಲ್ಲರೂ ಜಾತಿ ಜನಗಣತಿ ಎಲ್ಲರದು. ಕೇಂದ್ರ ಸರ್ಕಾರ ಮಾಡೋದು ಪ್ಯೂರ್ಲಿ ಜಾತಿ ಗಣತಿ. ಈ ಮಾನದಂಡ ಬೇರೆ ಮಾಡೋಲ್ಲ. ಅವರ ಆರ್ಥಿಕ ಸ್ಥಿತಿಗತಿ, ಎಜುಕೇಷನ್ನು, ನೌಕರಿ, ಆದಾಯ, ಭೂಮಿ ಎಷ್ಟು ಇದನ್ನು ಮಾಡೋಲ್ಲ ಅವರು. ಪ್ಯೂರ್ಲಿ ಕಾಸ್ಟ್ ಅದು. ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಯಾಕೆ ನಮಗೆ ರಾಜ್ಯದಲ್ಲಿ ಕೂಡ ಒಂದು ಅಂಕಿಅಂಶ ನಮ್ಮ ಕಡೆ ಇಲ್ಲ. ಯಾವುದೇ ಸೋಷಿಯಲ್ ಆ್ಯಕ್ಟಿವಿಟೀಸು ಕಾರ್ಯಕ್ರಮ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕಾದ್ರೆ ಈ ಸೆಕ್ಷನ್ ಅವರು ಈ ಥರ ವೀಕ್ ಇದ್ದಾರೆ, ಈ ಸೆಕ್ಷನ್ ಅವರು ಹಿಂಗಿದ್ದಾರೆ, ಇವ್ರಿಗಿದ ಅವಶ್ಯಕತೆ ಅಂತ ಯಾವಾಗ ಗೊತ್ತಾಗೋದಂದರೆ ಈ ಮಾಹಿತಿ ಬಂದ ಮೇಲೆ. ಅದಕ್ಕೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ನಮ್ಮದು ಸಪ್ರೇಟಾಗಿ ನಾವು ಮಾಡ್ತೀವಿ. ತಿರಸ್ಕಾರ ಯಾಕಾಯ್ತು ಸರ್? ತಿರಸ್ಕಾರ ಆಗಲಿಕ್ಕೆ 2-3 ರೀಸನ್ ಇದೆ. ಒಂದನೇದು ಎಲ್ಲ ಸಮುದಾಯದವರು ನಾವು ಒಬ್ಬರು ಕೂಡ ಹೇಳ್ದಿಲ್ಲ. ಹೆಚ್ಚು ಕಮ್ಮಿ ಒಂದು 70% ಮಂದಿ ನಮ್ಮನ್ನ ಕಡಿಮೆ ತೋರಿಸ್ತಾರೆ ಅನ್ನೋದು ಆರೋಪ ಎಲ್ಲರದು, ಇನ್ಕ್ಲೂಡಿಂಗ್ SC, ST, OBC, ಬರೀ ಪ್ರಬಲ ಜಾತಿಯವರಷ್ಟೇ ದೂರಿಲ್ಲಾರೆ. ನಮ್ಮವ್ರ ಹತ್ರ ಇನ್ಕ್ಲೂಡ್ ಇರೋದ್ರಿಂದ ಸರ್ಕಾರಕ್ಕೆ ಅನಿವಾರ್ಯ ಆಯಿತು. ಎರಡನೇದು 10 ವರ್ಷ ನಂತರ ಅದು ವ್ಯಾಲಿಡಿಟಿ ಇಲ್ಲ. ಅದಕ್ಕೆ ಆಫ್ಟರ್ 10 ಇಯರ್ಸ್ ಒಂದು ಯಾವುದೇ ಜನಗಣತಿಗೆ ಮಾನ್ಯತೆ ಇಲ್ಲದ್ರಿಂದ ನಾಳೆ ಕೋರ್ಟಾಗ ಸ್ಟ್ಯಾಂಡ್ ಆಗಲಿಕ್ಕಿಲ್ಲ ಅಂತ ಒಂದು. ಮತ್ತು ಎಲ್ಲ ಸಮುದಾಯ ವಿರೋಧ ಮಾಡೋದ್ರಿಂದ, ಮುಖ್ಯ ಅಂದರೆ ಎಲ್ಲ ಸಮುದಾಯ ವಿರೋಧ ಮಾಡೋದ್ರಿಂದ ನಾವು ಅದನ್ನು ಅಲ್ಲ 10 ವರ್ಷ ವ್ಯಾಲಿಡಿಟಿ ಇಲ್ಲ ಅಂದ್ರೆ ಅದು ವರದಿಯನ್ನು ಬಹಿರಂಗಪಡಿಸೋದು ಯಾಕೆ ಬಂತು? ಜನರ ಅಭಿಪ್ರಾಯ ಬಿಟ್ಟಿರೋದು ಯಾಕೆ? ಸರ್ಕಾರ ಎಲ್ಲ ಒಂದು ಕಡೆ ಮೋಸ ಮಾಡ್ತಾ ಇದೆ ಜನರಿಗೆ ಅನ್ನುವಂಥದ್ದು. ಯಾವಾಗ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದಾಗ ಕಾನೂನು ಸ್ವರೂಪ ಆಗುದು. ಆವಾಗ ನಾವು ಇಲ್ಲಿವರೆಗೆ ಬರೀ ಅದನ್ನು ರಿಸೀವ್ ಮಾಡಿದ್ದೀವಿ. 3-4 ಇದರಲ್ಲಿ ಬಂತು, ಯಾವುದೋ ಅಂತಿಮ ತೀರ್ಮಾನ ಮಾಡಲಿಕ್ಕೆ ಆಗಿಲ್ಲ. ಕೊನೆಗೆ ಮಾಡಲೇಬೇಕಂದಾಗ ಅಲ್ಲಿ AG ಅವ್ರು ಬಂದಿದ್ರು, ಗೌರ್ಮೆಂಟು ಕಾನೂನು ತಜ್ಞರು ಬಂದಿದ್ದರು. ಸೊ ಅವ್ರು ಬಂದಾಗ ಇದು ನಾವು ಈ ಥರ ಮಾಡ್ತಾಯಿದ್ದೀವಿ ಅಂದಾಗ ಅವ್ರು ಹೇಳಿದ್ರು ಇದು ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ ಅಂತಿಮ ತೀರ್ಮಾನ ಮಾಡಲಿಕ್ಕೆ ಹೊರಟಿದ್ದೀವಿ ಆ ಸಂದರ್ಭದಲ್ಲಿ ಅದು ಬಂತು. ಪ್ಲಸ್ ಬೇರೆ ಬೇರೆ ಸಮುದಾಯಗಳು ಇರೋದ್ರಿಂದ ಅದನ್ನು ತಿರಸ್ಕಾರ ಮಾಡಿದ್ವಿ. ಯಾಕಂದ್ರೆ ಜನರು 100 ಕೋಟಿ ರೂಪಾಯಿ ವ್ಯರ್ಥ ಅಲ್ಲ ಸರ್. ಯಾಕಂದ್ರೆ ವೆಲ್ ಪ್ಲಾನ್ ಮಾಡಿಲ್ವ ಅಂತನಾ ಏನು ಸರ್ ಅದು? ಯಾಕಂದ್ರೆ ಈಗ ಮಾಡಿದಾಗ ಮತ್ತೆ ಇದಕ್ಕೂ ವಿರೋಧ ಬಂದರೆ ಮತ್ತೆ ಆಗೇನು ಜನರು ದುಡ್ಡೇ ವೇಸ್ಟ್ ಆಗುತ್ತಲ್ಲ ಜನರ ಗಣತಿ ಮಾಡಲಿಕ್ಕೆ. ನೋಡಿ, ಹಂಗೆ ನೋಡ್ರೆ ಕೋವಿಡ್ದಾಗ ಎಷ್ಟು ಲಾಸ್ ಆಯಿತು ಅಲ್ಲ. ಈ ಕೋವಿಡ್ ಅಲ್ಲ ಅದೇ ನೀವು ಹೇಳಿಲ್ಲ, ಕೋವಿಡ್ದಾಗ 2,000-3,000 ಕೋಟಿ ಹೋಯ್ತು. ಅದನ್ನು ಯಾರೂ ಮಾತಾಡೋದಿಲ್ಲ. BJP ಸರ್ಕಾರದಲ್ಲಿ ಅನಾವಶ್ಯಕ ಎಷ್ಟೋ ಮಾಡಿದರು. ಓಕೆ, ಇದು ಯಾರಿಗೋಸ್ಕರ ಮಾಡ್ತಾಯಿದ್ರು? ಇದು ಯಾರೋ ರಾಜ್ಯದ ಜನರಿಗೋಸ್ಕರ ಮಾಡ್ತಾಯಿದ್ದೀವಿ. ಇಲ್ಲಿ ದುಡ್ಡಿನ ಪ್ರಶ್ನೆ ಬರೋದಿಲ್ಲ. ಯಾಕೆಂದರೆ ಅವ್ರನಿಗೆ ನೀವು ಅಸಮಾಧಾನ ಮಾಡಿ ಜಾರಿ ಮಾಡಿದ್ರೆ ಏನೋ ಅರ್ಥ ಇಲ್ಲ. ಅವರು ಸಮಾಧಾನ ಪಡಿಸ್ಲಿಕ್ಕೆ ಅವ್ರ ದುಡ್ಡೇನೇ ಅವ್ರಿಗೋಸ್ಕರ ಖರ್ಚು ಮಾಡ್ತಾಯಿದ್ವಿ. ನೀವು ಹೇಳ್ದಂಗೆ ಅಸಮಾಧಾನಗೊಂಡಿದ್ದಾರೆ ಎಲ್ಲರೂ. ಸಮಾಧಾನ ಮಾಡಲಿಕ್ಕೆ ಇನ್ನೊಂದು ಅನಿವಾರ್ಯ. ಬಹುಶಃ 200 ಕೋಟಿ ಖರ್ಚು ಮಾಡಿರ್ಬೋದು. ಈ ಸಲ 300 ಕೋಟಿ ಆಗ್ಬೋದು, 300 crore ಆದರೂ ಆಗ್ಬೋದು, ಅಷ್ಟು ಹೆಚ್ಚು ಕಮ್ಮಿ.